ನನ್ನೆಲ್ಲ ಪ್ರೀತಿಯ ಶಿಕ್ಷಣಾರ್ಥಿಗಳೇ, ಪ್ರಶಿಕ್ಷಣಾರ್ಥಿಗಳೇ, ಜ್ಞಾನ ಪಿಪಾಸುಗಳೇ, ಸ್ಪರ್ಧಾಕಾಂಕ್ಷಿಗಳೇ, ತಮಗೆಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿಮ್ಮನ್ನು ಹಂಚಿಕೊಳ್ಳಿರುವ ವಿಷಯ ವಸ್ತು ಭೂಗೋಳಶಾಸ್ತ್ರದ 1 ಅಂಕ ಪ್ರಶ್ನೋತ್ತರಗಳು. ಭೂಗೋಳಶಾಸ್ತ್ರದ ಪಿತಾಮಹ ಎರಾಟೋಸ್ಥಾನಿಸ್ ಈತ ಗಣಿತಶಾಸ್ತ್ರಜ್ಞನೂ ಕೂಡ ಆಗಿದ್ದ. ಭೂಗೋಳಶಾಸ್ತ್ರವು ಗ್ರೀಕ್ ಭಾಷೆಯ ಜಿಯಾಗ್ರಫಿ ಎಂಬ ಪದದಿಂದ ಬಂದಿದೆ. ಭಾರತ ಅತ್ಯಂತ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್, ಇದು ನಿಕೋಬಾರ್ ದ್ವೀಪದಲ್ಲಿದೆ. ಭಾರತ ಉತ್ತರ ತುದಿ ಇಂದಿರಾ ಕೋಲ್, ಜಮ್ಮು ಕಾಶ್ಮೀರ. ಭಾರತ ಪೂರ್ವ ತುದಿ ಕಿಬಿತು, ಅರುಣಾಚಲ ಪ್ರದೇಶ. ಭಾರತ ಪಶ್ಚಿಮ ತುದಿ ಗೋಹರ್ ಮೋತಿ, ಗುಜರಾತ್. ನಾಗಾರ್ಜುನ ಸಾಗರ ಅಣೆಕಟ್ಟು ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಪ್ರಪಂಚದಲ್ಲಿ ದೊಡ್ಡ ಕಲ್ಲಿನ ಅಣೆಕಟ್ಟು ಆಗಿದೆ. ಭಾರತದಲ್ಲಿ ಬ್ರಹ್ಮಪುತ್ರ ಎಂದು ಕರೆದರೆ ಟಿಬೆಟ್ನಲ್ಲಿ ಆ ನದಿಯನ್ನು ಸ್ಯಾಂಗ್ಪೋ ಎಂದು ಕರೆಯುತ್ತಾರೆ. ಚೀನಾ ದೇಶದಲ್ಲಿ ಯಾರ್ಲಾಂಗ್, ಜಾಂಗ್ಪೋ ಚಿಯಾಂಗ್. ಬಾಂಗ್ಲಾದೇಶದಲ್ಲಿ ಜಮುನಾ. ಬ್ರಹ್ಮಪುತ್ರ ನದಿಯು ಮಾನಸ ಸರೋವರದಲ್ಲಿ ಹುಟ್ಟುತ್ತದೆ. ಚೀನಾದಲ್ಲಿ ಬ್ರಹ್ಮಪುತ್ರ ನದಿಯ ಒಟ್ಟು ಉದ್ದ 2580 ಕಿಲೋಮೀಟರ್ ಹರಿಯುತ್ತದೆ. ಭಾರತದಲ್ಲಿ 750 ಕಿಲೋಮೀಟರ್ ಹರಿಯುತ್ತದೆ. ಗಂಗಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಪದ್ಮಾ ನದಿ ಎಂದು ಕರೆಯುವರು. ಬ್ರಹ್ಮಪುತ್ರ ನದಿಯ ಉಪನದಿಗಳು ದಿಬಾಂಗ್, ಲೋಹಿತ್, ಧನಶ್ರೀ, ಕೋಶಿಲಿ, ಸುಬನ್ಸಿರಿ, ಕಾಮೆಂಗ್, ಸಂಕೋಶ್, ತಿಸ್ತಾ ಅಲ್ಲ. ರುದ್ರಪ್ರಯಾಗ್ ನದಿಗಳು ಅಲಕಾನಂದ, ಮಂದಾಕಿನಿ. ದೇವಪ್ರಯಾಗಕ್ಕೆ ಬರುವುದಾದರೆ ಅಲಕಾನಂದ, ಭಗೀರಥಿ. ವಿಷ್ಣು ಪ್ರಯಾಗಕ್ಕೆ ಅಲಕಾನಂದ, ಡೌಲಿ. ಇನ್ನು ಸೂರತ್ ನಗರ ವಜ್ರದ ವ್ಯಾಪಾರಿಗಳಿಗೆ ಹೆಸರುವಾಸಿಯಾಗಿದೆ. ಪ್ರಪಂಚ ವಜ್ರದ ರಾಜಧಾನಿ ಯಾವುದಪ್ಪ ಅಂದರೆ ಸೂರತ್ ನಗರ. ಜವಳಿ ರಾಜಧಾನಿಯೂ ಕೂಡ ಸೂರತ್ ನಗರ. ಇದು ತಪತಿ ನದಿಯ ದಂಡೆಯ ಮೇಲಿದೆ. ಭಾರತದ ಕಸೂತಿ ರಾಜಧಾನಿ ಸೂರತ್. ಗಂಗಾ ನದಿಯ ಉಪನದಿಗಳು ಗಂಡಕ್, ಕೋಶಿ, ರಾಮಗಂಗಾ, ಯಮುನಾ ಮತ್ತು ಸೋನ್. ನೇಪಾಳದಲ್ಲಿ ಕೋಶಿ ನದಿಗೆ ಅರುಣ್ ನದಿ ಎನ್ನುವರು. ಸಿಂಧು ನದಿಯ ಉಗಮ ಸ್ಥಳ ಕೈಲಾಶ್ ಪರ್ವತ. ಮಹಾನದಿ ದಂಡೆಯ ಮೇಲೆ ಕಟಕ್ ನಗರ ಇದೆ. ಸಬರ್ಮತಿ ದಂಡೆಯ ಮೇಲೆ ಅಹಮದಾಬಾದ್. ಯಮುನಾ ನದಿ ದಂಡೆಯ ಮೇಲೆ ಮಥುರಾ. ಮೂಶಿ ಹೈದರಾಬಾದ್. ಕೃಷ್ಣಾ ವಿಜಯವಾಡ. ಚಂಬಲ್ ಗ್ವಾಲಿಯರ್. ಸರಾಯು ನದಿ ಅಯೋಧ್ಯೆ. ಬ್ರಹ್ಮಪುತ್ರ ಗುವಾಹಟಿ. ಗೋದಾವರಿ ರಾಜಮಂಡ್ರಿ. ಹರೋವಾ ಅಗರ್ತಲಾ. ಗೋದಾವರಿ ನಾಶಿಕ್. ಶಿಪ್ರಾ ಉಜ್ಜಯಿನಿ. ಬೆಟ್ವಾ ಸಾಂಚಿ. ಗೋಮತಿ ಲಕ್ನೋ. ಲೂನಿ ನದಿ ಅಜ್ಮೀರ್. ಯಮುನಾ ಆಗ್ರಾ. ಜೀಲಂ ಶ್ರೀನಗರ್. ಗಂಗಾ ವಾರಣಾಸಿ. ಹೂಗ್ಲಿ ಕೋಲ್ಕತ್ತಾ. ಮಧುರೈ ವೈಗೈ. ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟನ್ನು ಕೃಷ್ಣಾ ನದಿ ಕಟ್ಟಲಾಗಿದೆ. ಮಧ್ಯಪ್ರದೇಶ ನರ್ಮದಾ ನದಿಗೆ ಇಂದ್ರಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ. ಒಡಿಸ್ಸಾದ ಮಹಾನದಿಗೆ ಕಂಡುಬರುವ ಅಣೆಕಟ್ಟು ಹಿರಾಕೂಡ್. ಹಿಮಾಚಲ ಪ್ರದೇಶದ ಸಟ್ಲೇಜ್ ನದಿಗೆ ಬಾಕ್ರನಂಗಲ್. ತಮಿಳುನಾಡಿನ ಭವಾನಿ ಸಾಗರ್. ಕರ್ನಾಟಕ ತುಂಗಭದ್ರಾ. ಉತ್ತರ ಪ್ರದೇಶದ ರಿಹಾಂದ್. ತಮಿಳುನಾಡು ಕಾವೇರಿಗೆ ಕಲನೈ. ಉತ್ತರಾಖಂಡದ ಭಗೀರಥಿಗೆ ತೆಹ್ರಿ. ಭಾರತದ ಎತ್ತರವಾದ ಅಣೆಕಟ್ಟು ತೆಹ್ರಿ ಅಣೆಕಟ್ಟು ಉತ್ತರಾಖಂಡ. ಭಾರತದ ಉದ್ದದ ಅಣೆಕಟ್ಟು ಹಿರಾಕೂಡ್ ಒಡಿಶಾ. ಭಾರತದ ಅತ್ಯಂತ ಹಳೆಯ ಅಣೆಕಟ್ಟು ಕಲನೈ ತಮಿಳುನಾಡು. ಭಾರತದ ವೈನ್ ಕ್ಯಾಪಿಟಲ್ ನಾಸಿಕ್. ಭಾರತದ ಅತಿ ದೊಡ್ಡ ನದಿ ಗಂಗಾ ನದಿ 2500 ಕಿಲೋಮೀಟರ್. ತೆರೆದ ಒಳಚರಂಡಿ ನದಿಗಳು ಗಂಗಾ, ಯಮುನಾ. ಗಂಗಾ ನದಿಯ ಉಗಮ ಸ್ಥಳ ಗಂಗೋತ್ರಿ. ಗೋದಾವರಿ ನದಿಯ ಉಗಮ ಸ್ಥಳ ತ್ರಯಂಬಕೇಶ್ವರ, ನಾಸಿಕ್. ಕೃಷ್ಣಾ ನದಿಯ ಉಗಮ ಸ್ಥಳ ಮಹಾಬಲೇಶ್ವರ, ಮಹಾರಾಷ್ಟ್ರ. ಕಾವೇರಿ ನದಿಯ ಉಗಮ ಸ್ಥಳ ತಲಕಾವೇರಿ, ಕೊಡಗು. ಸಿಂಧು ನದಿಯ ಉಗಮ ಸ್ಥಳ ಕೈಲಾಶ್ ಪರ್ವತ್. ಭಾರತದ ಅತಿ ಉದ್ದ ಮತ್ತು ದೊಡ್ಡ ನದಿ ಗೋದಾವರಿ 1465 ಕಿಲೋಮೀಟರ್. ಕಾವೇರಿ ನದಿಯ ಒಟ್ಟು ಉದ್ದ 765 ಕಿಲೋಮೀಟರ್. ಕರ್ನಾಟಕದಲ್ಲಿ ಕಾವೇರಿ ನದಿಯ ಒಟ್ಟು ಉದ್ದ 380 ಕಿಲೋಮೀಟರ್. ದಕ್ಷಿಣ ಭಾರತ ಗಂಗೆ, ಕಾವೇರಿ. ಏಷ್ಯಾ ಖಂಡದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನಸಮುದ್ರ ಕಾವೇರಿ ನದಿಗೆ ಅಡ್ಡಲಾಗಿ 1902ರಲ್ಲಿ ಮಂಡ್ಯ ಜಿಲ್ಲೆಯ ಶಿಂಷಾ ಎಂಬಲ್ಲಿ ಸ್ಥಾಪಿಸಲಾಯಿತು. ಯಮುನಾ ನದಿಯ ಉಪನದಿಗಳು ಹಿಂಡನ್, ಚಂಬಲ್, ಬೇಟ್ವಾ, ಕೇನ್,
ವರುಣ್, ರಿಂದ್, ಸೆಂಗರ್. ಗೋದಾವರಿ ನದಿಯ ಉಪನದಿಗಳು ಪೆನುಗಂಗಾ, ಪ್ರಣಹಿತ, ಸಬರಿ, ಇಂದ್ರಾವತಿ, ಮಾಂಜ್ರಾ. ಇನ್ನು ಕಾವೇರಿ ನದಿಗೆ ಬಂದರೆ ಕಬಿನಿ, ಭವಾನಿ, ಹಾರಂಗಿ, ಹೇಮಾವತಿ, ಅರ್ಕಾವತಿ, ಶಿಂಷಾ, ಲಕ್ಷ್ಮಣತೀರ್ಥ, ನೋಯ್ಲಾ, ಅಮರಾವತಿ, ಮೋಯರ್, ಸುವರ್ಣಾವತಿ, ಲೋಕಪಾವನಿ. ನರ್ಮದಾ ನದಿಗೆ ಬಂದರೆ ಬರ್ನಾ, ಕೋಲಾರ್, ಬಂಜಾರ್, ಹಿರಾನ್, ಬರ್ಸಾನ್, ಗೇರ್, ಶಕ್ಕರ್. ಬ್ರಹ್ಮಪುತ್ರ ನದಿಗೆ ಬಂದರೆ ದೇವಾಂಗ್, ಸಿಯಾಂಗ್, ಲೋಹಿತ್, ಧನ್ಸಿರಿ, ಕೋಪಿಲಿ, ತಿಸ್ತಾ, ಸಬರ್ಸರಿ, ಕಾಮೆಂಗ್, ಸಂಕೋಶ್, ರೈಡಕ್. ಗಂಗಾ ನದಿಗೆ ಬಂದರೆ ಗೋಮತಿ, ಗಂಡಕ್, ಕೋಶಿ, ಯಮುನಾ, ಸೋನ್, ಕಿಯೋಲ್, ವ್ಯಾಘ್ರಾ, ರಾಮಗಂಗಾ. ಕೃಷ್ಣ ನದಿ ಉಪನದಿಗಳು ಭೀಮಾ, ತುಂಗಭದ್ರಾ, ಕೊಯ್ನಾ, ಮಲಪ್ರಭಾ, ಘಟಪ್ರಭಾ, ಮೂಸಿ, ದುದ್ಗಂಗಾ, ಪಲೇರು, ಅಕೇರು, ವರ್ಣ, ದೋಣಿ. ಸೇವೆ ಇಟ್ಕೊಳ್ಳಿ, ಬಿಡುವಾದಾಗ ಕೇಳ್ತಾ ಇರಿ, ಮನಸ್ಸಿಗೆ ನಾಟುತ್ತೆ. ಪರೀಕ್ಷೆಯಲ್ಲಿ ಬಂದಾಗ ಚೆನ್ನಾಗಿ ನಿರ್ಭಯ ಇಲ್ಲದೆ ಪರೀಕ್ಷೆ ಬರೀರಿ, ಉತ್ತಮ ಅಂಕಗಳನ್ನು ಪಡೆಯಿರಿ, ಉದ್ಯೋಗ ದಾರಿ ಹಿಡಿಯಿರಿ. ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.